ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಎಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದನೆ. ಈ ವರ್ಷದ ವಾಗ್ದಾನವನ್ನು ಧ್ಯಾನಿಸುವಾಗ ಈ 2ನೇ ಭಾನುವಾರದಂದು ನಮ್ಮನ್ನು ಕರೆತಂದ ದೇವರಿಗೆ ಸಕಲ ಮಹಿಮೆಯನ್ನು ಕೊಡುತ್ತಾ, ಆತನು ನಮ್ಮನ್ನು ಸ್ಥಿರವಾದಂಥ ಬಂಡೆಯ ಮೇಲೆ, ಕ್ರಿಸ್ತನೆಂಬ ಆ ಬಂಡೆಯ ಮೇಲೆ ನಮ್ಮನ್ನು ಕಟ್ಟುವಂತ ಕೃಪೆಗಾಗಿ ದೇವರಿಗೆ ಸ್ತೋತ್ರಗಳನ್ನು. ಆತನು ಪೇತ್ರನ ಹತ್ರ ಹೇಳಿದ ಹಾಗೆ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ನಾನು ಕಟ್ಟುವೆ ಎಂಬುದಾಗಿ ನಮ್ಮ ಜೀವಿತವನ್ನು, ನಮ್ಮ ಭವಿಷ್ಯತ್ತನ್ನು, ನಮ್ಮ ಕುಟುಂಬವನ್ನು, ನಮ್ಮ ವಿದ್ಯಾಭ್ಯಾಸವನ್ನು, ನಮ್ಮ ಎಲ್ಲ ಜೀವಿತ ಶೈಲಿಗಳನ್ನು ಕಟ್ಟುವ ದೇವರ ಹಸ್ತದಲ್ಲಿ ನಮ್ಮನ್ನು ಸಮರ್ಪಿಸೋಣ. ಈ ಲೋಕದಲ್ಲಿ ನಾವು ಅನೇಕ ಕಟ್ಟಡಗಳನ್ನು, ಅನೇಕ ಕೊಠಡಿಗಳನ್ನು, ಪ್ಯಾಲೇಸ್ಗಳನ್ನು, ರಾಜರು ವಾಸಿಸಿದಂತ ಕೋಟೆಗಳನ್ನು ನಾವು ನೋಡುವ. ಈ ಎಲ್ಲ ಕೋಟೆಗಳನ್ನು ನಮ್ಮ ದೃಶ್ಯವಾದ ಕಣ್ಣಿಂದ ನೋಡುವಾಗ ಎಷ್ಟು ಸುಂದರ ಮನೋಹರವಾದಂತ ದೃಶ್ಯಗಳು, ಅದರಲ್ಲಿರುವಂತಹ ವಿಗ್ರಹಗಳು, ಅದರಲ್ಲಿರುವಂತಹ ಶೈಲಿಗಳು ನಮಗೆ ಕಾಣಿಸುತ್ತವೆ. ಆದರೆ ಇದೆಲ್ಲರ ಮುಂದೆ ಕಾಣಿಸಲ್ಪಡದಂತ ಒಂದು ಕಾರ್ಯ ಆ ದೊಡ್ಡ ಕೋಟೆಯ ಅಡಿಪಾಯ. ಈ ಅಡಿಪಾಯ ಸರಿಯಾಗಿದ್ದರೆ, ಈ ಅಡಿಪಾಯ ಗಟ್ಟಿಯಾಗಿ ಹಾಕಲ್ಪಟ್ಟಿದ್ದರೆ ಮಾತ್ರವೇ ನಮಗೆ ಕಾಣಿಸುವಂತ ಈ ದೊಡ್ಡ ಗಾತ್ರದ ಪ್ಯಾಲೇಸ್ ಆಗಲಿ, ಬಿಲ್ಡಿಂಗ್ಗಳಾಗಲಿ ದೃಢವಾಗಿ ನಿಲ್ಲೋದಕ್ಕೆ ಸಾಧ್ಯ. ಕ್ರೈಸ್ತ ಜೀವಿತವು ಅದೇ ರೀತಿಯಾಗಿ ನಮ್ಮ ಎಲ್ಲರ ಅಡಿಪಾಯವು ಗಟ್ಟಿಯಾಗಿ ದೇವರ ಉಪದೇಶದ ಮೇಲೆ, ಕ್ರಿಸ್ತನೆಂಬ ಬಂಡೆಯ ಮೇಲೆ ಹಾಕದೆ ಹೋದರೆ ನಮ್ಮ ಪ್ರಯತ್ನವೆಲ್ಲವೂ ಸಫಲವಾಗದೆ ವಿಫಲವಾಗಿ ಹೋಗುತ್ತದೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ಈ 2024ನೇ ವರ್ಷದಲ್ಲಿ ನನ್ನ ನಿಮ್ಮ ಜೀವಿತ, ವಿದ್ಯಾಭ್ಯಾಸ, ಕೆಲಸ, ಸೇವೆ ಎಲ್ಲವೂ ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟುವ. ಇವತ್ತಿನ ಚಿಂತೆಗೆ ಆರಿಸಲ್ಪಟ್ಟಿರುವಂತಹ ದೇವರ ವಾಕ್ಯವು ಎಬ್ರಾಯರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 4ನೇ ವಾಕ್ಯ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪ್ರತಿ ಮನೆಯು ಯಾರೋ ಒಬ್ಬನು ಕಟ್ಟಿರುವನು, ಆದರೆ ಸಮಸ್ತವನ್ನು ಕಟ್ಟಿದಾತನು ದೇವರಾಗಿದ್ದಾನೆ. ಈ ವಾಕ್ಯದ ಸನ್ನಿವೇಶವೇನೆಂದರೆ, ಯೇಸು ಸ್ವಾಮಿ ಹೇಗೆ ಮೋಶೆಗಿಂತ ಶ್ರೇಷ್ಠನು ಎಂಬ ಚಿಂತೆಯನ್ನು ಆಸ್ಪದವಾಗಿ ಎಬ್ರಾಯರಿಗೆ ಬರೆದ ಲೇಖಕನು ಮಾತನಾಡುವಂತ ಒಂದು ಸಂದೇಶ. ಮೋಶೆಯು ದೇವರು ಮೋಶೆಗೆ ಕೊಟ್ಟಿದಂತ ಆ ಪ್ರಕಟಣೆಯ ನಿಮಿತ್ತವಾಗಿ ದೇವರ ಮಂದಿರದಲ್ಲೆಲ್ಲ ನಂಬಿಕಸ್ಥಿಕನಾಗಿದ್ದಾಗ, ಈ ಮಂದಿರವೇ ಆದಂತ ಕ್ರಿಸ್ತನು ಎಷ್ಟು ಶ್ರೇಷ್ಠವೆಂಬುದನ್ನು ಇಲ್ಲಿ ಲೇಖಕನು ಬರೆಯೋದನ್ನು ನಾವು ನೋಡ್ತೀವಿ. ಈ ವಾಕ್ಯದಲ್ಲಿ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದದ್ದು, ಪ್ರತಿ ಮನೆಯು ಯಾರೋ ಒಬ್ಬನು ಕಟ್ಟಿರುವನು. ನನ್ನ ನಿಮ್ಮ ಜೀವಿತದಲ್ಲಿ ಅನೇಕರು ದೇವರಿಂದ ಉಪಯೋಗಿಸಲ್ಪಟ್ಟು ನನ್ನನ್ನು ನಿಮ್ಮನ್ನು ಕಟ್ಟಿದ್ದಾರೆ. ನಮ್ಮನ್ನು ರಕ್ಷಣೆಗೆ ಕರ್ಕೊಂಡು ಬಂದಿದ್ದು ಒಬ್ಬರು, ನಮ್ಮನ್ನು ವಾಕ್ಯೋಪದೇಶದಲ್ಲಿ ಬೆಳೆಸಿದವರು ಒಬ್ಬರು, ನಮ್ಮನ್ನು ಆತ್ಮೀಕದಲ್ಲಿ ಬೆಳೆಸಿ ನಮ್ಮನ್ನು ದೃಢಪಡಿಸಿ ನಮ್ಮನ್ನು ಪ್ರೋತ್ಸಾಹಿಸಿದವರು ಅನೇಕರು. ಇದೆಲ್ಲವೂ ದೇವರು ಒಬ್ಬೊಬ್ಬ ವ್ಯಕ್ತಿಗಳನ್ನು ಉಪಯೋಗಿಸಿ ನಮ್ಮನ್ನು ಕಟ್ಟಿದ್ದಾರೆ. ನಾವು ಹಳೇ ಒಡಂಬಡಿಕೆಯನ್ನು ಓದೋದಾದರೆ, ದೇವರು ಅಬ್ರಹಾಮನನ್ನು ಆರಿಸಿಕೊಂಡು ಅಬ್ರಹಾಮನಿಂದ ಇಸಹಾಕನು, ಇಸಹಾಕನಿಂದ ಯಾಕೋಬನು, ಯಾಕೋಬನಿಂದ 12 ಗೋತ್ರವು, 12 ಗೋತ್ರದಿಂದ ಇಸ್ರಾಯೇಲರು ಪ್ರೈಸ್ ದಿ ಲಾರ್ಡ್ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಇದ್ದಾಗ ದೇವರು ಮೋಶೆಯನ್ನು ಆದುಕೊಂಡು ಅವರನ್ನು ಬಿಡುಗಡೆ ಮಾಡೋದಕ್ಕಾಗಿ ಮೋಶೆಯನ್ನು ದೇವರು ಆದುಕೊಂಡರು. ಅದರ ನಂತರ ಯೆಹೋಶುವನನ್ನು ದೇವರು ಆದುಕೊಂಡರು. ಅದರ ನಂತರ ನ್ಯಾಯಾಧಿಪತಿಗಳನ್ನು, ಹೆಣ್ಣು ನ್ಯಾಯಾಧಿಪತಿಗಳನ್ನು, ಗಂಡಸರಾದಂಥ ನ್ಯಾಯಾಧಿಪತಿಗಳನ್ನು ಆರಿಸಿಕೊಂಡರು. ಅದರ ನಂತರ ದೇವರು ಪ್ರವಾದಿಗಳನ್ನು ಎಬ್ಬರಿಸಿದರು. ಪ್ರವಾದಿಗಳಲ್ಲಿ ಸಮುವೇಲನು ಶ್ರೇಷ್ಠನು ಎಂಬುದಾಗಿ ನಾವು ಓದ್ತೀವಿ. ಅದರ ನಂತರ ಇಸ್ರಾಯೇಲ್ ಜನರ ಕೋರಿಕೆಯ ನಿಮಿತ್ತವಾಗಿ ದೇವರು ರಾಜರನ್ನು ಎಬ್ಬರಿಸಿದರು. 1ನೇ ರಾಜನಾಗಿ ಸೌಲನನ್ನು, 2ನೇ ರಾಜನಾಗಿ ದಾವೀದನನ್ನು, ಅದೇ ರೀತಿಯಾಗಿ ಅನೇಕ ವ್ಯಕ್ತಿಗಳನ್ನು ದೇವರು ಆರಿಸಿಕೊಂಡರು.
ಅದರ ನಂತರ ಇಸ್ರಾಯೇಲ್ ಜನರು ಪಾಪ ಮಾಡಿ ನೆಬೂಕದ್ನೆಚ್ಚರ್ ರಾಜನ ನಿಮಿತ್ತವಾಗಿ ಬಾಬಿಲೋನ್ ದೇಶಕ್ಕೆ ದಾಸತ್ವದಲ್ಲಿ ಹೋದಾಗಲೂ ಅನೇಕ ಪ್ರವಾದಿಗಳನ್ನು ದೇವರು ಆರಿಸಿಕೊಂಡರು. ಅದರ ನಂತರ ಸಭೆಯನ್ನು, ಆಲಯವನ್ನು ಕಟ್ಟೋದಕ್ಕೆ ಎಸ್ರನನ್ನು, ನೆಹೆಮೀಯನನ್ನು, ಅನೇಕ ಮನುಷ್ಯರನ್ನು ದೇವರು ಒಂದೊಂದು ವ್ಯಕ್ತಿಗಳಾಗಿ ಆರಿಸಿಕೊಂಡರು. ಅದೇ ರೀತಿಯಾಗಿ ನನ್ನನ್ನು, ನಿಮ್ಮನ್ನು ಕಟ್ಟೋದಕ್ಕೆ ಮನುಷ್ಯರನ್ನು ದೇವರು ಉಪಯೋಗಿಸುತ್ತಾರೆ. ಅನೇಕರು ನಮ್ಮನ್ನು ಕಟ್ಟುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಅನೇಕರು ಅವರ ಮಾತಿನಿಂದ, ಒಳ್ಳೆ ಮಾತಿನಿಂದ ನಮ್ಮನ್ನು ಕಟ್ಟುವವರಾಗಿರ್ತಾರೆ. ಅದೇ ರೀತಿಯಾಗಿ ಅವರ ಚುಚ್ಚು ಮಾತಿನಿಂದ, ನಮ್ಮನ್ನು ಗೇಲಿ ಮಾಡಿ ಮಾತನಾಡುವ ನಿಮಿತ್ತವಾಗಿಯೂ ನಮ್ಮನ್ನು ಕಟ್ಟುವವರಿದ್ದಾರೆ. ಅನೇಕರು ನಮ್ಮ ಜೀವಿತದಲ್ಲಿ ನಮ್ಮನ್ನು ಅವಮಾನಪಡಿಸಿ ನಮ್ಮನ್ನು ಕಟ್ಟುವವರಾಗಿರ್ತಾರೆ. ಅನೇಕರು ನಮ್ಮ ಜೀವಿತದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿ ಒಳ್ಳೆಯದನ್ನು ಮಾತನಾಡಿ ನಮ್ಮನ್ನು ಕಟ್ಟುವವರು ಇದ್ದಾರೆ. ಕೇಳುವಂತ ಪ್ರಿಯ ದೇವಜನರು, ಇದರೆಲ್ಲದರ ಹಿಂದೆ ದೇವರಿಗೊಂದು ಉದ್ದೇಶವಿದೆ. ಅದೇನೆಂದರೆ, ಕ್ರಿಸ್ತನೆಂಬ ಈ ಬಂಡೆಯ ಮೇಲೆ ನನ್ನ ಫೌಂಡೇಶನ್ ಸ್ಟ್ರಾಂಗ್ ಆಗಿ ದೇವರು ಹಾಕೋದಕ್ಕಾಗಿ, ತನಗೆ ಬೇಕಾದಂತ ಒಂದು ವ್ಯಕ್ತಿಯಾಗಿ ನನ್ನನ್ನು, ನಿಮ್ಮನ್ನು ರೂಪಿಸೋದಕ್ಕೆ ದೇವರು ನಮ್ಮನ್ನು ಈ ರೀತಿಯಾದಂಥ ಶೋಧನೆಗಳಲ್ಲಿ ನಡೆಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಬಿರುಗಾಳಿ ಬೀಸುವಾಗ, ಮಳೆ ಗಟ್ಟಿಯಾಗಿ ಬೀಳುವಾಗ, ಭೂಕಂಪಗಳು ಬರುವಾಗ, ಅದರೆಲ್ಲದರಲ್ಲೂ ಸ್ಥಿರವಾಗಿ ನಿಲ್ಲೋದಕ್ಕೆ ಮನುಷ್ಯರು ಕಟ್ಟಿದಂತ ಆ ಕಟ್ಟಡದಲ್ಲಿ ಸಾಧ್ಯವಾಗದೆ ಹೋದರೇನು, ದೇವರು ಕಟ್ಟಿದಂತ ಈ ಕಟ್ಟಡವನ್ನು ಸ್ಥಿರಪಡಿಸೋದಕ್ಕೆ ಆತನ ಹಸ್ತಗಳಿಗೆ ಶಕ್ತಿ ಇದೆ. ಇಲ್ಲಿ ಓದಿದ ಹಾಗೆ, ಪ್ರತಿ ಮನೆಯು ಯಾರೋ ಒಬ್ಬನು ಕಟ್ಟಿರುವವನು, ಆದರೆ ಸಮಸ್ತವನ್ನು ಕಟ್ಟಿದಾತನು ದೇವರಾಗಿದ್ದಾನೆ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಮನುಷ್ಯರನ್ನು ದೇವರು ಉಪಯೋಗಿಸಿರಬಹುದು ಕಟ್ಟೋದಕ್ಕೆ, ಆದರೆ ಸಮಸ್ತವನ್ನು ಕಟ್ಟಿದಾತನು ದೇವರು. ನಿನ್ನ ಜೀವಿತವನ್ನು ಕಟ್ಟಿದ್ದು ದೇವರು, ನಿನ್ನ ಕುಟುಂಬವನ್ನು ಕಟ್ಟಿದ್ದು ದೇವರು, ನಿನ್ನನ್ನು ಇಲ್ಲಿವರೆಗೂ ನಡೆಸಿ ನಿನ್ನನ್ನು ಇಲ್ಲಿವರೆಗೂ ಬೆಳೆಸಿದ್ದು ದೇವರು, ನಿನ್ನ ಜೀವಿತದಲ್ಲಿ ಇಲ್ಲಿವರೆಗೂ ನಿನಗೆ ಸಿಕ್ಕಿರುವಂತಹ ಸಕಲ ಆಶೀರ್ವಾದದ ಯಜಮಾನನು ದೇವರಾಗಿದ್ದಾನೆ. ದೇವರು ಸಮಸ್ತವನ್ನು ನಿನ್ನ ಜೀವಿತದಲ್ಲಿ, ಈ ಲೋಕದಲ್ಲಿ ದೃಶ್ಯವು ಅದೃಶ್ಯವಾದಂತ ಸಕಲವನ್ನು ದೇವರೇ ಕಟ್ಟಿರೋದೆಂಬ ಚಿಂತೆ ನಮ್ಮಲ್ಲಿ ಆಳವಿಕೆ ಮಾಡಿ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ದೇವರು ನಿನ್ನನ್ನು ಕಟ್ಟುವವನಾಗಿದ್ದರೆ ಆತನಿಗೊಂದು ಉದ್ದೇಶವಿರುತ್ತೆ. ಆ ಉದ್ದೇಶವು ದೇವರದ್ದಾಗಿರುತ್ತೆ. ದೇವರ ಉದ್ದೇಶವು ಶ್ರೇಷ್ಠವು, ಮನೋಹರವಾದದ್ದು ಎಂಬುದನ್ನು ನಾವು ತಿಳಿದಿದ್ದೇವೆ. ದೇವರು ನಿನ್ನನ್ನು ಕಟ್ಟುವವನಾಗಿದ್ದರೆ ಆತನ ಸ್ಥಳವು, ಅದರ ಮೇಲಿರುವಂತಹ ಸಕಲ ಆಳ್ವಿಕೆಯ ಅಧಿಕಾರವು ಆತನಿಗೆ ಮಾತ್ರವೇ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಿನ್ನ ಜೀವಿತದಲ್ಲಿ ದೇವರು ಕಟ್ಟುವವನಾಗಿ ಈ ವರ್ಷ ಪ್ರತ್ಯಕ್ಷವಾಗಬೇಕಾದರೆ, ದೇವರೇ, ನಾನು ನನ್ನ ಜೀವಿತವನ್ನು, ಪ್ರಾಣ, ಆತ್ಮ, ಶರೀರವನ್ನು ನಿನ್ನ ಮುಂದೆ ಸಮರ್ಪಿಸ್ತಾ ಇದ್ದೀನಿ, ನೀನು ನನ್ನನ್ನು ಕಟ್ಟು ಎಂಬ ಪ್ರಾರ್ಥನೆಯನ್ನು ನಾವು ದೇವರನ್ನು ನೋಡಿ ಪ್ರಾರ್ಥಿಸೋದಾದರೆ, ಆತನಿಗಿರುವಂತ ಉದ್ದೇಶದ ನಿಮಿತ್ತವಾಗಿ, ಆ ಉದ್ದೇಶದಲ್ಲಿ ನಮಗೆ ಬೇಕಾದದ್ದನ್ನೆಲ್ಲವನ್ನು ದೇವರು ತೆಗೆದಾಕಬಹುದು. ನಾನು ಆಗ್ರಹಿಸುವಂತ ಸ್ವಲ್ಪ ಕಾರ್ಯಗಳನ್ನು ದೇವರನ್ನ ಜೀವಿತದಲ್ಲಿ ತೆಗೆದಾಕಬಹುದು. ಅದೆಲ್ಲ ನನ್ನ ಒಳ್ಳೆಯದಕ್ಕಾಗಿ ಎಂಬುದಾಗಿ ನಾವು ತಿಳಿಯಬೇಕು. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನನ್ನ ಉದ್ದೇಶವಲ್ಲ, ನಿನ್ನ ಉದ್ದೇಶ ನನ್ನ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ನೀವು ಹೇಳುವಾಗ, ನಿನ್ನ ನಿರ್ಮಾಣವು, ದೇವರು ನಿನ್ನನ್ನು ನಿರ್ಮಿಸುವಾಗ ಅದು ಶ್ರೇಷ್ಠವಾದಂತ, ಸುಂದರವಾದಂತ ಭವಿಷ್ಯತ್ತನ್ನು ದೇವರು ಸೃಷ್ಟಿ ಮಾಡಿ ಕೊಡುವವನಾಗಿದ್ದಾನೆ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ದೇವರು ನಿರ್ಮಿಸುವಾಗ ಆತನಿಗೆ ಸಂಪೂರ್ಣ ಅಧಿಕಾರವನ್ನು ನಾವು ದೇವರಿಗೆ ಕೊಡುವಾಗ, ದೇವರು ಆ ಅಧಿಕಾರದ ನಿಮಿತ್ತವಾಗಿ ನಿನ್ನ ಶ್ರೇಷ್ಠವಾಗಿ, ನಿನ್ನ ವಿರುದ್ಧವಾಗಿ ಎದ್ದು ಬರುವಂತಹ ಸಕಲ ಗಾಳಿಗಳನ್ನು, ಮಳೆಯನ್ನು, ಬಿರುಗಾಳಿಯನ್ನು ಶಾಂತಪಡಿಸಿ ನಿನ್ನನ್ನು ಗಟ್ಟಿಯಾಗಿ ಕ್ರಿಸ್ತನೆಂಬ ಬಂಡೆಯ ಮೇಲೆ ನಿಲ್ಲಿಸುವವನಾಗಿದ್ದಾನೆ. ಆತನ ಉದ್ದೇಶಕ್ಕೆ, ಆತನ ಅಧಿಕಾರಕ್ಕೆ, ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಆತನು ನಮ್ಮನ್ನು ಸ್ಥಿರವಾಗಿ, ಶ್ರೇಷ್ಠವಾಗಿ, ಮನೋಹರವಾಗಿ, ಆಶೀರ್ವಾದಕರವಾಗಿ ಕಟ್ಟುವವನಾಗಿದ್ದಾನೆ. ಆ ದೇವರ ಹಸ್ತದಲ್ಲಿ ನಿನ್ನನ್ನು, ನನ್ನನ್ನು ಸಮರ್ಪಿಸೋಣ. ಈ ವರ್ಷ ದೇವರೇ, ನನ್ನನ್ನು ನೀನು ಕಟ್ಟು, ನೀನೇ ಸಮಸ್ತವನ್ನು ಕಟ್ಟುವವನಾಗಿದ್ಯಾ. ನನ್ನ ಜೀವಿತವನ್ನು, ನನ್ನ ಆತ್ಮಿಕ ಜೀವಿತವನ್ನು, ನನ್ನ ಭವಿಷ್ಯತ್ತನ್ನು, ನನ್ನ ವಿದ್ಯಾಭ್ಯಾಸವನ್ನು, ನನ್ನ ಕುಟುಂಬವನ್ನು, ನನ್ನ ಬಿಸ್ನೆಸ್ ಅನ್ನು, ನನ್ನ ಸಕಲ ಕಾರ್ಯಗಳನ್ನು, ನನ್ನ ಕುಟುಂಬ ಜೀವಿತವನ್ನು, ನನ್ನ ಮದುವೆಯನ್ನು, ಎಲ್ಲವನ್ನು ನೀನೇ ಕಟ್ಟು ಎಂಬುದಾಗಿ ನಾವು ಪ್ರಾರ್ಥಿಸುವಾಗ, ದೇವರು ನಮ್ಮ ಜೀವಿತದಲ್ಲಿ ಕಟ್ಟುವವನಾಗಿ, ಪ್ರತ್ಯಕ್ಷವಾಗಿ ನಮ್ಮನ್ನು ಕಟ್ಟುವವನಾಗಿದೆ. ನಿಮಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ನೀವು ಪ್ರಾರ್ಥಿಸೋದಾದರೆ ದೇವರು ನಿಮ್ಮನ್ನು ಈ ವರ್ಷ ಕಟ್ಟುವವನಾಗಿದ್ದಾರೆ. ಮಹಾಪರಿಶುದ್ಧನಾದ ನಮ್ಮ ದೇವರೇ,
ನಮ್ಮ ಜೀವಿತದಲ್ಲಿ ಕಟ್ಟುವವನಾಗಿ ಇಳಿದು ಬಾ. ನಮ್ಮನ್ನು ನೀವೇ ಕಟ್ಟಿಸು, ನಮ್ಮನ್ನು ನೀವೇ ನಿರ್ಮಿಸು. ನಿನ್ನ ಪಾದದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ತೆಗೆಸ್ತಾ ಇದ್ದೀವಿ. ನಮ್ಮನ್ನು ನಿನ್ನ ಚಿತ್ತ ಪ್ರಕಾರವಾಗಿ, ನಿನ್ನ ಅಧಿಕಾರ ನಿಮಿತ್ತವಾಗಿ, ನಿನ್ನ ಉದ್ದೇಶದ ನಿಮಿತ್ತವಾಗಿ ನಮ್ಮನ್ನು ನಿರ್ಮಿಸು. ನಿನ್ನ ಪಾದದ ಮುಂದೆ ನಮ್ಮನ್ನು ಸಂಪೂರ್ಣವಾಗಿ ತೆಗೆಸ್ತಾ ಇದ್ದೀವಿ. ನಾವು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವಾದ